ನಿರ್ಬಂಧಗಳು ಇದ್ದು ಇವುಗಳಿಂದಾಗಿ ಶಾಸಕರು ತೊಂದರೆ ಆಯಿತು. ಅದನ್ನು ಈಗ ರದ್ದು ಮಾಡಿದ್ದಾರೆ ನಮ್ಮ UT ಖಾದರ್ ಅವರು. ಯಾಕಂದ್ರೆ ಶಾಸಕರಿಗೆ ಮನವರಿಕೆ ಆಗ್ಯದ. ಮತ್ತು ಇದ್ರ ಸಲ ಬೀದಿ ರಂಪ ಮಾಡಿ ಈ ಶಾಸಕರು BJP ರಂಪ ಮಾಡಿ ರಾಜ್ಯಪಾಲರಿಗೆ ಮನವಿ ಮಾಡಿ ಆ ರಾಜ್ಯಪಾಲರು ಸೂಚನೆ ಕೊಟ್ಟಿದ್ದಾರೆ ಅಂತ ಕಾಣ್ತದೆ UT ಖಾದರ್ ಅವ್ರಿಗೆ. ಅದನ್ನು ಹಿಂತಕೊಳ್ರಿ ವಿಚಾರ ಮಾಡಿದ್ದಾರೆ. ಯಾಕಂದ್ರೆ ತಗೊಳ್ಬೇಕಾದವ್ರು ಸಭಾಪತಿ ಅವರು ಆಗಿದ್ದು ಅವ್ರಿಗೆ ಅಪಮಾನ ಅವ್ರ ಪೀಠಕ್ಕೆ ಆಗ್ಯದ. ಅದಕ್ಕೆ ಅವರು ಆಯಿತು ತಿದ್ದುಕೊಂಡಿದ್ದಾರೆ. ಅವರು 2 ತಿಂಗಳಲ್ಲಿ ತಿಳ್ಕೊಂಡು 6 ತಿಂಗಳ ಸಮಯವನ್ನು ಕಡಿತಗೊಳಿಸಿ 2 ತಿಂಗಳಿಗೆ ಮಾಡಿದರು. ಜೊತೆಗೆ ಮುಖ್ಯಮಂತ್ರಿಯವರು, ಉಪಮುಖ್ಯಮಂತ್ರಿಯವರು, ಮುಂದೆ ಜೊತೆಗೆ ಈ ಸಂಸದೀಯ ಕಾನೂನು ಮತ್ತು ಸಂಸದೀಯ ಸಚಿವರು ನಮ್ಮ HK ಪಾಟೀಲರು ಇವರೆಲ್ಲರೂ ಒಪ್ಪಿಕೊಂಡು ಆ ಒಂದು ಏನೋ ಅಮಾನತಿದೆ ಅಂತಂದು ಹಿಂದೆ ತಗೊಂಡಿದ್ದಾರೆ. ಇದು ಒಂದು ರೀತಿಯಿಂದ ಎರಡೂ ಕಡೆ, ಒಂದು ಕಡೆ ನಮ್ಮ UT ಖಾದರ್ ಅವರು ಮಾಡಿದಂತೆ ಒಳ್ಳೆಯದ. ಅದೇ ಕಾಲಕ್ಕೆ ಇವರು 12 ದಿನ, ಇನ್ನು 12 ದಿನ ಆಗಿರ್ಬೋದು, ಇನ್ನುಳಿದ ಯಾರೇ ಆಗಿರ್ಬೋದು, ಎಲ್ಲಿ ಏನು ಯಾವ ರೀತಿ ಇರಬೇಕು ಆ ರೀತಿ ಇರುವಂಥದ್ದನ್ನು ನಾವು ಬೆಳೆಸಬೇಕಾಗ್ತದೆ. ಅದು ನಾಗರಿಕತೆ, ಅದರಲ್ಲೂ ಈ ದೇಶದ ಪರಮೋನ್ನತ ಸ್ಥಾನಗಳು ಒಂದು ವಿಧಾನಸಭೆ. ಯಾಕಂದರೆ ಜನರಿಂದ ಆಯ್ಕೆ ಆದಂಥ ಪ್ರತಿನಿಧಿಗಳಲ್ಲಿರ್ತಾರೆ. ಇನ್ನೊಂದು ಪಾರ್ಲಿಮೆಂಟ್, ಸಂಸತ್ತು. ಅವುಗಳ ತಮ್ಮದೇ ಅಂತ ಒಂದು ಗೌರವದ ಘನತೆ ಅದ. ಆ ಗೌರವಕ್ಕೆ ಘನತೆಗೆ ಧಕ್ಕೆ ಬರದಂಗೆ ಯಾರೂ ಇರೋರು ಕೈಗೊಳ್ಳಬೇಕಾಗಿದ್ದು ಕರ್ಮ ಧರ್ಮ. ಅದ ರೀತಿಯಾಗಿ ನಮ್ಮ ಮುಂದಿನ ದಿನದಲ್ಲಿ ಮಾಡಬಹುದು ಅಂತ ಭರವಸೆ ಮಾಡೋರು. ಆದರೆ ಈ ಒಂದು ಅಮಾನತಿನಿಂದ ಎಷ್ಟರ ಮಟ್ಟಿಗೆ ಇವರು ಪರಿವರ್ತನೆ ಆಗ್ತಾರೋ ಮುಂದಿನ ದಿನಗಳಲ್ಲಿ ಗೊತ್ತಾಗುವಂಥ ವಿಷಯ. ಯಾಕಂತಂದ್ರೆ UT ಖಾದರ್ ಅವರು